ಓಂ ಲಕ್ಷ್ಮೀನಾರಾಯಣಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಶ್ರಾವಣ ಮಾಸ ಇನ್ನೇನು ಮುಗೀತಾ ಇದೆ. 23ನೇ ತಾರೀಕಿಗೆ ಶ್ರಾವಣ ಮಾಸ ಮುಗಿದೋಗುತ್ತೆ. ಆದರೆ ಶ್ರಾವಣ ಮಾಸದಲ್ಲಿ ಈ ಮಾಸ ಪೂರ್ತಿ ಪೂಜೆಗಳು ಮಾಡಿದ್ದೀವಿ, ಶ್ರದ್ಧಾಭಕ್ತಿಗಳಿಂದ ದೇವತಾರಾಧನೆಗಳನ್ನು ಮಾಡಿದರೂ ಸಹ ನಿಮಗೆ ಒಂದು ಸಣ್ಣ ತಂತ್ರವನ್ನು ಹೇಳ್ಕೊಡ್ತೀನಿ. ಆ ತಂತ್ರದಿಂದ ಈ ಮಾಸದ ಕಡೆಯ ಭಾಗ ಇನ್ನೇನು ನಮಗೆ ಇಲ್ಲಿಂದ ಇನ್ನೊಂದು 4 ದಿವಸ ಅಥವಾ 5 ದಿವಸ ನಮಗೆ 4 ದಿವಸ ಸಿಗ್ತಾ ಇರ್ತಕ್ಕಂಥ ಈ ಶ್ರಾವಣ ಮಾಸದಲ್ಲಿ ಇಲ್ಲಿ ಎಲ್ಲವೂ ಒಳ್ಳೆಯದಾಗಬೇಕು. ಮುಂದಿನ ಮಾಸಗಳಲ್ಲೂ ಕೂಡ ಭಾದ್ರಪದ ಮಾಸದಲ್ಲೂ ಕೂಡ ನಮಗೆ ಶುಭ ಆಗಬೇಕು ಅಂದರೆ ಈ ಶ್ರಾವಣ ಮಾಸದ ಕಡೆಯ ಭಾಗದಲ್ಲಿ ಒಂದು ಸಣ್ಣ ತಂತ್ರವನ್ನು ನಾವು ಅನುಸರಿಸ್ಕೊಂಡು ಆ ರೀತಿ ಏನಾದರೂ ನಡ್ಕೊಂಡ್ಬಿಟ್ರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಮನೆಯಲ್ಲಿ ಮಹಿಳೆಯರು, ಪುಟ್ಟ ಮಕ್ಕಳಿರ್ಬೋದು, ಅಥವಾ ವ್ಯಾಪಾರಕ್ಕೆ ಹೋಗ್ತಕ್ಕಂಥವ್ರು ಇರ್ಬೋದು, ಅಥವಾ ಕೆಲಸಕ್ಕೆ ಸರ್ಕಾರಿ ಕೆಲಸ ಇರ್ಬೋದು, ರಾಜಕೀಯ ವ್ಯಕ್ತಿ ಎಲ್ಲ ವರ್ಗದವ್ರಿಗೂ ಒಂದು ಸಣ್ಣ ತಂತ್ರ. ಆ ತಂತ್ರ ಏನು ಅಂದರೆ ಅದು ಇತಿಹಾಸದಲ್ಲಿ, ಪುರಾಣಗಳಲ್ಲಿ ಅನುಭವಪೂರ್ವಕವಾಗೂ ಕೂಡ ಈ ತಂತ್ರ ಇದೆ. ಅದೇನು ಅಂತ ಹೇಳಿದ್ರೆ, ಶ್ರಾವಣ ಮಾಸದಲ್ಲಿ ಈ ಕಡೆಯ ಭಾಗದಲ್ಲಿ ಹೆಚ್ಚು ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಹಸಿರು ಅಂತಕ್ಕಂಥದ್ದು ನಮಗೆ 7 ಬಣ್ಣಗಳಲ್ಲಿ ಹಸಿರು ಬಣ್ಣ ಬುಧನ ಪ್ರತೀಕ. ಬುಧ ಅಂದರೆ ಯಾರು? ಅದಕ್ಕೆ ಬುಧನಿಗೆ ಯಾರು? ವಿಷ್ಣುವಿನ ಅಂದರೆ ವೆಂಕಟೇಶ್ವರ ಸ್ವಾಮಿಗೂ ಕೂಡ ಬುಧವಾರ ಇಷ್ಟ. ಬುಧವಾರ ಒಂದು ವಿಶೇಷವಾದ್ದು. ಹಾಗಾಗಿ ಈ ಬುಧನ ಬಣ್ಣವನ್ನು ಅಂದರೆ ಹಸಿರು ಬಣ್ಣವನ್ನು ಈ ಕಡೆಯ ಭಾಗದಲ್ಲಿ ಈ 3-4 ದಿನಗಳ ಶ್ರಾವಣ ಮಾಸದ ಅಂತ್ಯಕಾಲದಲ್ಲಿ ಅಂದರೆ ಸಮಯದಲ್ಲಿ ಇದನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳೋದು. ಹಾಗೆ ಈಗ ಮನೆಯಲ್ಲಿ ಹೆಚ್ಚು ಎಲೆಗಳು ಅಂದರೆ ಹಸಿರು ಬಣ್ಣವನ್ನು ಹಸಿರು ದೇವರಿಗೆ ಅಂತ ಅಲಂಕಾರ ಮಾಡ್ತಕ್ಕಂಥದ್ದು. ಹಾಗೆ ಹೆಣ್ಣು ಮಕ್ಕಳು ಸ್ವಲ್ಪ ಈ 3-4 ದಿನ ಹಸಿರು ಬಟ್ಟೆಗಳನ್ನು ಧರಿಸ್ಕೊಳ್ತಕ್ಕಂಥದ್ದು. ಹಾಗೆ ವ್ಯಾಪಾರಸ್ಥರಿರ್ಬೋದು, ಒಂದು ಹಸಿರು ಕರ್ಚೀಪ್ ಇರಿದ್ರೆ, ಹಸಿರು ಪೆನ್ ಆಗ್ಬೋದು, ಹಸಿರು ಕರ್ಚೀಪ್ ಇರ್ಬೋದು, ಇದನ್ನು ಜೋಬಿನಲ್ಲಿ ಇಟ್ಕೊಂಡು ಓಡಾಡಿದ್ದೇ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಾವು ಈ ಹಸಿರು ಬಣ್ಣಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೀವಿ. ಹಸಿರು ಸೀರೆ, ಹಸಿರು ಬಳೆ, ಮಹಿಳೆಯರಿಗೆ ನೋಡಿ ಎಷ್ಟು ಅನುಕೂಲ. ಕೇವಲ 2 ಹಸಿರು ಬಳೆಗಳನ್ನು ನೀವು ಎರಡೂ ಕೈಗೆ ಹಾಕ್ಕೊಂಡ್ರೆ ಆರೋಗ್ಯದಲ್ಲಿ ಚೇತರಿಕೆ, ಅದೃಷ್ಟ ಕೂಡಿ ಬರುತ್ತೆ. ವೆಂಕಟೇಶ್ವರನ ಹಾಗೇನೆ ನಾವು ಕಲವು ವೆಂಕಟನಾಯಕ ಅಂತೂ ಕೂಡ ಹೇಳ್ತೀವಿ. ಕಲಿಯುಗಕ್ಕೆ ವೆಂಕಟನಾಯಕನು ಒಬ್ಬನೇ ಕೂಡ ಆಗಿರ್ತಾನೆ. ಹಸಿರು ಬಳೆಗಳನ್ನು ಉಪಯೋಗಿಸ್ಬೋದು. ಹಾಗೆಯೇ ಪುರುಷರು ಒಂದು ಹಸಿರು ಕರ್ಚೀಪ್, ಒಂದಷ್ಟು ಹಸಿರು ಬಟ್ಟೆಯನ್ನು ಪರ್ಸಲ್ಲಿ, ಜೋಬಲ್ಲಿ ಇಟ್ಕೊಂಡು ಓಡಾಡಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಆದರೆ ಹಸಿರು ಶಾಂತಿಯ ಸಂಕೇತ, ಶುಭದ ಸಂಕೇತ, ನೆಮ್ಮದಿಯ ಸಂಕೇತ. ನಮ್ಮ ಭಾರತ ದೇಶದ ಬಾವುಟದಲ್ಲೂ ಕೂಡ ಹಸಿರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೀವಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಒಂದು ಸಣ್ಣ ಪುಟ್ಟ ಗಿಡಗಳನ್ನು, ಹಸಿರು ಗಿಡ ಇಟ್ಕೊಳ್ಳೋದ್ರೂ ಕೂಡ ಶುಭ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಈ ಹಸಿರು ಅಂತಕ್ಕಂಥದ್ದು ದೇವಿಗೂ ಕೂಡ ಬಹಳಷ್ಟು ಪ್ರಾಶಸ್ತ್ಯ ಇರ್ತಕ್ಕಂಥದ್ದು. ಪಾರ್ವತೀ ದೇವಿಯ ನೆಚ್ಚಿನ ಬಣ್ಣ ಯಾವುದು ಗೊತ್ತಾ? ಹಸಿರು. ಹಾಗಾಗಿ ಈ 4-5 ದಿನ ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಯಾಕೆಂದರೆ ನಾವು ಈಗಾಗಲೇ ಮಂಗಳಗೌರಿ ಮಾಡಿದ್ದೀವಿ, ಪಾರ್ವತಿ ದೇವಿಯನ್ನು ಸ್ತುತಿಸಿದ್ದೀವಿ. ಇದರ ಜೊತೆಗೆ ಈ ಹಸಿರು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಶ್ರಾವಣ ಮಾಸದ ಅಮಾವಾಸ್ಯೆಯ ತನಕ ಅಂದರೆ 23ನೇ ತಾರೀಕು ಅಮಾವಾಸ್ಯೆ ಇರುತ್ತೆ. ಹೆಚ್ಚು ಹಸಿರು ಬಣ್ಣವನ್ನು ಯಾವ ವಿಧವಾಗಿ ನೀವು ಹಸಿರು ನೋಡೋಕ್ಕೆ ನಿಮ್ಮ ಮನೆಯಲ್ಲಿ ಪ್ರಯತ್ನ ಪಡ್ತಾನೆ. ಎಷ್ಟೋ ಸರಿ ಹೇಳ್ತೀನಿ, ಮನೆಯಲ್ಲಿ ಹಾಕ್ತಕ್ಕಂಥ ಮ್ಯಾಟ್ ಹಸಿರು ಬಣ್ಣ ಹಾಕಿ. ಅಂಗಡಿಯಲ್ಲಿ ಹಸಿರು ಬಣ್ಣದ ಮ್ಯಾಟ್ ಹಾಕಿದ್ರೆ ವ್ಯಾಪಾರಸ್ಥರನ್ನು ಸೆಳೆಯುತ್ತೆ ಅದು. ಹಾಗೆ ಮನೆಯಲ್ಲಿ ನೀವು ಬಾಗಿಲ ಹತ್ರ ಹಸಿರು ಮ್ಯಾಟನ್ನು ಹಾಕಿದ್ದೇ ಆದರೆ ಮನೆಗೆ ಬಂದಂಥ ವ್ಯಕ್ತಿಗಳು ಶಾಂತಿಯಿಂದ, ಸೌಮ್ಯದಿಂದ ಕೂಡ ವರ್ತಿಸ್ತಾರೆ ಅಂತ ಹೇಳ್ತಾ, ಇದೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.